ಸರ್ಕಾರಕ್ಕೆ ಮತ್ತು ಮುಖ್ಯ ನ್ಯಾಯಾಧೀಶರಿಗೆ ತಲುಪಿಸುವ ಉದ್ದೇಶದಿಂದ ಒಂದು ಜನತೆಗಳನ್ನು ಒಳಗೊಂಡ ಮತ್ತು ಜನಪ್ರತಿನಿಧಿಗಳನ್ನು ಒಳಗೊಂಡ ಮತ್ತು 10 ಹಲವು ಸಂಘ ಸಂಸ್ಥೆಗಳನ್ನು ಒಳಗೊಂಡ ಒಂದು ಹೋರಾಟ ಸಮಿತಿಯನ್ನು ರಚಿಸಿಕೊಂಡಿದ್ದೇವೆ ಶಿವಮೊಗ್ಗದಲ್ಲಿ. ಅದರ ಗೌರವ ಅಧ್ಯಕ್ಷ ನಾನು, ಹೆಸರು ನಾನು ವಕೀಲು. ಹಾಗೆಯೇ ರಾಘವೇಂದ್ರ ಇವರು ಶಿವಮೊಗ್ಗ ಸಂಘದ ಅಧ್ಯಕ್ಷರು, ನನ್ನ ಎಡಭಾಗದಲ್ಲಿರ್ತಕ್ಕಂಥ ಅಶೋಕ್ ಭಟ್ ಅಂತ ಈ ಹೋರಾಟ ಸಮಿತಿಯ ಅಧ್ಯಕ್ಷರು. ಆಮೇಲೆ ನನ್ನ ಎಡಭಾಗದಲ್ಲಿ ಆ ಕಡೆ ಕೂತಿರೋರು ಶ್ರೀ ಶ್ರೀಪಾಲ್ ಅಂತ ಈ ಹೋರಾಟ ಸಮಿತಿಯ ಕಾರ್ಯದರ್ಶಿ. ನಾವು ಸುಮಾರು 6 ತಿಂಗಳಿಂದ ಈ ಹೋರಾಟವನ್ನು ಪ್ರಾರಂಭ ಮಾಡಿಕೊಂಡಿದ್ದೇವೆ. ನಾವು ನಮ್ಮ ಬೇಡಿಕೆಯನ್ನು ಸಲ್ಲಿಸಲಿಕ್ಕೋಸ್ಕರ ಮುಖ್ಯ ನ್ಯಾಯಮೂರ್ತಿಗಳಿಗೊಮ್ಮೆ ಮತ್ತು ಮುಖ್ಯ ಮಂತ್ರಿಗಳಿಗೊಮ್ಮೆ ನಮ್ಮ ಬೇಡಿಕೆಗಳನ್ನು ಸಲ್ಲಿಸಿದ್ದೇವೆ. ನಮ್ಮ ಬೇಡಿಕೆ 2. ಒಂದು, ಶಿವಮೊಗ್ಗ ಮಧ್ಯ ಕರ್ನಾಟಕದ 5 ಜಿಲ್ಲೆಗಳ ಒಂದು ಬಹುತೇಕ ಮಧ್ಯಭಾಗದಲ್ಲಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ, ಉಡುಪಿ. ಇದು ಪೂರ್ವದಿಂದ ಪಶ್ಚಿಮಕ್ಕೆ ಭೌಗೋಳಿಕವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಜಿಲ್ಲೆಗಳ ಗುಂಪು. ಆದ್ದರಿಂದ ಈ ಮಧ್ಯ ಕರ್ನಾಟಕ ಅಂತ ಕರೆಯತಕ್ಕಂಥ ಈ ಭಾಗಕ್ಕೆ ಒಂದು ಸಂಚಾರಿ ಪೀಠವನ್ನು ನೀವು ಕೊಡಬೇಕು ಎಂಬತಕ್ಕಂಥದ್ದು ನಮ್ಮ ಬೇಡಿಕೆ. ಕಾರಣ ಇಷ್ಟೇ, 1956ರಲ್ಲಿ ಸ್ಟೇಟ್ಸ್ ರಿಆರ್ಗನೈಸೇಷನ್ ಆದ ನಂತರ ಈ ಕರ್ನಾಟಕದಲ್ಲಿ 4 ಭಾಗಗಳು ಇದ್ದೇ ಇತ್ತು. ಒಂದು ಹೈದರಾಬಾದ್ ಕರ್ನಾಟಕ, ಇನ್ನೊಂದು ಉತ್ತರ ಕರ್ನಾಟಕ, ಇನ್ನೊಂದು ಮಧ್ಯ ಕರ್ನಾಟಕ, ಇನ್ನೊಂದು ದಕ್ಷಿಣ ಕರ್ನಾಟಕ. ಹೈದರಾಬಾದ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಬೇಡಿಕೆಗಳನ್ನು ಈಡೇರಿಸಿ 2008ರಲ್ಲಿ ಸಂಚಾರಿ ಪೀಠವನ್ನು ಕೊಟ್ಟ ನಂತರ ಬೇಡಿಕೆ ಸಲ್ಲಿಸುವ ಸರತಿ ನಮ್ಮದು. ಆದ್ದರಿಂದ ನಾವು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಕಾರಣ ಇಷ್ಟೇ, ಡಿಸ್ಟೆನ್ಸ್ ಅಂದರೆ ಜಸ್ವಂತ್ ಸಿಂಗ್ ಕಮಿಷನ್ ಅಂತ ಒಂದು ಕಮಿಷನ್ ಮಾಡಿದರು. ಅದರಲ್ಲಿ ಕೆಲವು ಸೂತ್ರಗಳನ್ನು ನಿರೂಪಿಸಿದರು. ಹೈಕೋರ್ಟ್ ಸರ್ಕ್ಯೂಟ್ ಬೆಂಚ್ ಕೊಡುವಾಗ ಇಂತಿಂಥ ಸೂತ್ರಗಳಿರಬೇಕು. ಒಂದು, ಸಬಲ ವಕೀಲರ ತಂಡ ಮತ್ತು ಹೈಕೋರ್ಟ್ ಇರ್ತಕ್ಕಂಥ ಹಾಲಿ ಪೀಠದಿಂದ ಸಾಕಷ್ಟು ದೂರ ಇರಬೇಕು. ನ್ಯಾಯ ವಿತರಣಾ ವ್ಯವಸ್ಥೆ ಜನರ ಮಧ್ಯೆ ಇರಬೇಕು. ಆದ್ದರಿಂದಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲಿ ಸಂಚಾರಿ ಪೀಠಗಳನ್ನು ಕೊಡಬಹುದು. ಮುಖ್ಯ ನ್ಯಾಯಮೂರ್ತಿಗಳು ಮುಖ್ಯಮಂತ್ರಿಗಳ ಶಿಫಾರಸಿನೊಡನೆ ಎಂಬತಕ್ಕಂಥ ಒಂದು ಕಾನೂನು ಸ್ಟೇಟ್ಸ್ ರಿಆರ್ಗನೈಸೇಷನ್ ಆ್ಯಕ್ಟ್ ಸೆಕ್ಷನ್ 51 ಸಬ್ ಕ್ಲಾಸ್ 3ಯಲ್ಲಿದೆ. ಅದರ ಪ್ರಕಾರ ನಾವು ನಮ್ಮ ಬೇಡಿಕೆಯನ್ನು ಸಲ್ಲಿಸಿದ್ವಿ. ನಾವು ಜಸ್ವಂತ್ ಸಿಂಗ್ ಕಮಿಷನ್ ಸೂತ್ರಗಳ ಅಡಿಯಲ್ಲಿ ನಾವು ಅರ್ಹತೆಯನ್ನು ಹೊಂದಿದ್ದೇವೆ. ಆದ್ದರಿಂದ ನೀವು ಕೊಡಬೇಕು ಎಂಬತಕ್ಕಂಥ ವಾದವನ್ನು ನಾವು ಮುಖ್ಯ ನ್ಯಾಯಮೂರ್ತಿಗಳಿಗೆ ಸಲ್ಲಿಸಿದ್ವಿ. ಮುಖ್ಯ ನ್ಯಾಯಮೂರ್ತಿಗಳು ನಾವು ಹಿಂದೆ ಬಂದಾಗ ಯಾವುದೇ ಸ್ಪಂದನೆಯನ್ನು ಮಾಡಲಿಲ್ಲ, ನಮಗೆ ನಮ್ಮ ಬೇಡಿಕೆಗೆ ಪ್ರತಿಕ್ರಿಯಿಸಲಿಲ್ಲ. ಆಮೇಲೆ ಮತ್ತೊಂದು ನಮ್ಮ ವಿರೋಧ ಏನಿದೆ ಅಂದರೆ, ನಮ್ಮ ಮಂಗಳೂರಿಗೆ ಸೇರಿಸುವಂಥ ಒಂದು ಪ್ರಸ್ತಾವನೆ ಇದೆ. ಆ ಪ್ರಸ್ತಾವನೆಗೆ ನಮ್ಮದು ವಿರೋಧ ಇದೆ. ಯಾಕೆ ಅಂತಂದರೆ, ಮಂಗಳೂರಿಗೆ ಸಂಚಾರದ ವ್ಯವಸ್ಥೆಯಲ್ಲಿ ತೊಂದರೆ ಇದೆ. ನಾವು ಬೆಂಗಳೂರಿನಲ್ಲಿ ಈಗಾಗಲೇ ಒಂದು ರೀತಿಯ ಹೊಂದಾಣಿಕೆ ನಮಗಿದೆ. ಬೆಂಗಳೂರಿನಲ್ಲೇ ಉಳಿದ್ರು ಅಡ್ಡಿಲ್ಲ, ಮಂಗಳೂರು ಬೇಡ ಇರ್ತಕ್ಕಂಥ ವಾದ. ನಮ್ಮ ಪ್ರಮುಖವಾದಂಥ ವಾದ, ನಮ್ಮ ಭಾಗಕ್ಕೆ ಒಂದು ಹೈಕೋರ್ಟ್ ಪೀಠ ಬೇಕು. ಈ 2 ವಾದಗಳನ್ನು ನಾವು ತೆಗೆದುಕೊಂಡು ಮುಖ್ಯಮಂತ್ರಿಗಳ ಹತ್ರ ಹೋದಾಗ, ಕರಾವಳಿ ಜಿಲ್ಲೆಗಳಿಗೆ ಮಾತ್ರ ನಾವು ಹೈಕೋರ್ಟ್ ಪೀಠವನ್ನು ಕೊಡ್ತಾ ಇದ್ದೇವೆ. ನೀವು ಕರಾವಳಿ ಜಿಲ್ಲೆ ಆಗದೇ ಇದ್ದ ಕಾರಣ ನಿಮಗೆ ಮಂಗಳೂರು ಪೀಠಕ್ಕೆ ಸೇರ್ಪಡೆ ಆಗುವಂಥ ಸಂದರ್ಭ ಇಲ್ಲ ಅಂತಲೇ ನಮಗೆ ಭರವಸೆ ನೀಡಿತು. ಹೌದು ಅಂತ ನಾವು ಆ ಮುಖ್ಯಮಂತ್ರಿಗಳ ಭರವಸೆಯನ್ನು ನಾವು ಹೌದು ಅಂತ ನಾವು ತಿಳಿದುಕೊಂಡ್ವಿ. ಆಮೇಲೆ ಶಿವಮೊಗ್ಗದಲ್ಲಿ ಒಂದು ಸಂಚಾರಿ ಪೀಠವನ್ನು ಕೊಡಿ ಅಂತ ಕೇಳಿದಾಗ ಅದನ್ನು ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿ, ಅದು ಒಂದು ಕಡೆ. ಮುಖ್ಯ ನ್ಯಾಯಮೂರ್ತಿಗಳಿಗೆ ಕೊಟ್ಟಾಗ ಈ 2 ಬೇಡಿಕೆಗಳನ್ನು ಸಲ್ಲಿಸಲು ಕೂಡ ಅವರು ಏನೂ ಉತ್ತರ ಹೇಳಲಿಲ್ಲ. ಆದ್ದರಿಂದಾಗಿ ನಮಗೆ ಶಂಕೆ ಇದ್ದು, ಈ ಯಾವುದಾದ್ರೂ ಕಾರಣದಿಂದ ಈ ಮಂಗಳೂರು ಪೀಠಕ್ಕೆ ಕೇಸುಗಳ ಸಂಖ್ಯಾಬಲ ಕಡಿಮೆಯಾದ ಕಾರಣಕ್ಕೋಸ್ಕರ ಕಡಿಮೆ ಆಗುವಂಥ ಸಂದರ್ಭ ಇರೋದರಿಂದಾಗಿ ಈ ಶಿವಮೊಗ್ಗವನ್ನು ಅದಕ್ಕೆ ಸೇರಿಸುವಂಥ ಒಂದು ಅನುಮಾನ ನಮಗಿತ್ತು. ಆದ್ದರಿಂದಾಗಿ ಶಿವಮೊಗ್ಗದ ಜನತೆಗೆ ಈ ವಿಚಾರಗಳನ್ನೆಲ್ಲ ಹೇಳಿದ್ವಿ. ಇಲ್ಲ, ನಾವು ಯಾವ ಕಾರಣಕ್ಕೂ ಶಿವಮೊಗ್ಗ ಮಂಗಳೂರಿಗೆ ಸೇರಿಸೋಕ್ಕಾಗೋದಿಲ್ಲ, ಈ ಬಗ್ಗೆ ನಾವು ಒಂದು ಹೋರಾಟವನ್ನು ಮಾಡಬೇಕು ಅಂತ ಒಂದು ಜನರ ಅಭಿಪ್ರಾಯದ ಮೇರೆಗೆ ನಾವು ಹೋರಾಟ ಸಮಿತಿಯನ್ನು ರಚಿಸಿಕೊಂಡ್ವಿ. 13 ದಿವಸಗಳ ಕಾಲ ಪ್ರತಿನಿತ್ಯ
ಇದನ್ನು ಧರಣಿ ಸತ್ಯಾಗ್ರಹವನ್ನು ಮಾಡಿದ್ವಿ. ಅದರಲ್ಲಿ ಸುಮಾರು ದಿವಸ 500-600 ಜನ ಬೇರೆ ಬೇರೆ ಜನರು ಬಂದು ಸೇರಿ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ಅವರವರ ಹಿಂಬಾಲಕರ ಜೊತೆಯಾಗಿ ಒಂದೊಂದು ದಿವಸ ಪಾಲ್ಗೊಂಡಿದ್ದಾರೆ. MP ಅವರು ಬಂದಿದ್ದಾರೆ, MLC ಬಂದಿದ್ದಾರೆ, MLA ಬಂದಿದ್ದಾರೆ, ಎಲ್ಲರೂ ಕೂಡ ಒಟ್ಟಾಗಿ ಅವರು ಎಲ್ಲರೂ ಈ ಮುಂದೆ ಶಿವಮೊಗ್ಗದಲ್ಲಿ ಸರ್ಕ್ಯೂಟ್ ಬೆಂಚ್ ಆಗೋದಾದ್ರೆ ಏನು ಬೇಕು, ಏನು ವ್ಯವಸ್ಥೆ ಬೇಕು ಅದನ್ನೆಲ್ಲವನ್ನು ಮಾಡಿಕೊಡ್ತೇವೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ನಮ್ಮ ಪ್ರಶ್ನೆ ಇಷ್ಟೇ, ನಮ್ಮನ್ನ ಆಲಿಸಿ ಯಾವುದೇ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಎಲ್ಲ ವ್ಯವಸ್ಥೆಯಲ್ಲಿ ಅವರನ್ನು ಯಾರಿಗೆ ಹರ್ಟ್ ಆಗುತ್ತೆ ಅವರನ್ನು ಆಲಿಸಿ ಒಂದು ತೀರ್ಮಾನ ತೆಗೆದುಕೊಳ್ತಕ್ಕಂಥ ವ್ಯವಸ್ಥೆ ಈ ದೇಶದಲ್ಲಿ ಯಾವಾಗಲಿಂದ ಈ ಜುಡಿಷಿಯಲ್ ವ್ಯವಸ್ಥೆ ಪ್ರಾರಂಭವಾಗಿದ್ದು ಅಲ್ಲಿಂದಲೂ ಇದೆ. ನಮ್ಮನ್ನು ಆಲಿಸದೆ, ಯಾವುದೋ ಕಾರಣಕ್ಕೂ ಆಲಿಸದೆ, ನಮ್ಮ ಅಭಿಪ್ರಾಯವನ್ನು ತೆಗೆದುಕೊಳ್ಳದೆ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ಮಂಗಳೂರಿಗೆ ಸೇರಿಸ್ತಕ್ಕಂಥ ಏನು ಒಂದು ಆಲೋಚನೆ ಇದೆ, ಅದಕ್ಕೆ ನಮ್ಮ ಪ್ರಬಲವಾದ ವಿರೋಧ ಇದೆ.